ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಆಗಿರುತ್ತೆ ವಿಶು. ಸೊ ನಿಮಗೆಲ್ಲರೂ ಗೊತ್ತಿದೆ, ನಾನು ಮಲಯಾಳಿ. ಸೊ ಇವತ್ತಿನ ಹಬ್ಬ ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಕೃಷ್ಣ ಹಬ್ಬ ಅಂತ ಹೇಳ್ಬೋದು. ನಾನು ನಿಮಗೆ ತೋರಿಸ್ತೀನಿ ನಾವು ಏನೆಲ್ಲ ಮಾಡ್ತೀವಿ ಕೃಷ್ಣ ಹಬ್ಬಕ್ಕೆ. ಸೊ ಇವಾಗ ಟೈಮ್ ಆಗಿದೆ 4:15. ಸೊ ನಾನು ಎದ್ದು ಸ್ನಾನ ಎಲ್ಲ ಮಾಡಿದ್ದೀನಿ. ಬನ್ನಿ ನೋಡಿಸ್ತೀನಿ ಈಚೆ ಹೇಗಿದೆ 4:15 ಅಂತ. ಸೊ ವಿಶುಗೆ ಪ್ರೀವಿಯಸ್ ನೈಟೇ ನಾವು ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳ್ದು ರೆಡಿ ಮಾಡಿಕ್ಕಿರ್ತೀವಿ. ಬಿಕಾಸ್ ಇದೆಲ್ಲ ನಾವು ಡೈಲಿ ಬೇಸಸಲ್ಲಿ ಯೂಸ್ ಮಾಡಲ್ಲ. ಸೊ ಬೊಟ್ಟೆಲ್ಲ ಇಕ್ಕಿ ರೆಡಿ ಮಾಡಿಕ್ಕಿರ್ತೀವಿ. ಇದು ಸೆಟಪ್ಪು ಒಂಥರ ಸಿಂಪಲ್ಲಾಗೇ ಮಾಡಿದ್ದೆ ನಾನು, ಮಿರರೆಲ್ಲ ಇಟ್ಬಿಟ್ಟು. ಸೊ ಬೇಗ ಬೇಗ ಎಲ್ಲ ಎತ್ತಿಕ್ತಾ ಇದೆ. ಜಸ್ಟ್ ಸ್ನಾನ ಮಾಡಿ ಬಂದು ಫಸ್ಟು 4:15 ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಒಬ್ಬೊಬ್ಬರು ರಾತ್ರಿನೇ ಬಿಡ್ತಾರೆ, ಬಟ್ ನಾನು ನನ್ನ ಹಸ್ಬೆಂಡೆಲ್ಲ ನಿದ್ದೆ ಮಾಡಾದ್ಮೇಲೆ ಮೆತ್ತಿಗೆ ಸ್ಟಾರ್ಟ್ ಮಾಡಿದೆ ನಾನು. ಆಮೇಲೆ ನೋಡಿ ಮೇಲೆ ಬಂದುಬಿಟ್ಟು ನಮ್ಮ ಡ್ಯಾಡಿ ನನಗೆ ವೃಂದಾವನದಿಂದ ಒಂದು ಕೃಷ್ಣಜಿನ ತೊಗೊಂಬಂದಿದ್ರು, ಅದನ್ನೇ ಇಕ್ಕಿದ್ದೆ. ಆಮೇಲೆ ಕಸವು, ನಮ್ಮದಲ್ಲಿ ಕಸವು ಸಾರಿ ವೆರಿ ಇಂಪಾರ್ಟೆಂಟು ದೇವರಿಗೆ. ಕಸವು ಸಾರಿ ಇಕ್ಕಿದ್ದೀನಿ. ಅದಾದಮೇಲೆ ಎಲೆ ಅಡಿಕೆ, ಆಮೇಲೆ ಭಗವದ್ಗೀತಾ ಯಾವುದಾದ್ರೂ ಬುಕ್ ಇಕ್ಬೋದು, ಯಾವುದಾದ್ರೂ ದೇವ್ರದ್ದು. ನಾನು ಭಗವದ್ಗೀತಾನ ಇಕ್ಕಿದ್ದೆ. ಆಮೇಲೆ ಜ್ಯುವೆಲರೀಸು, ಸೊ ನಂದು ಒಂದು ನೆಕ್ಲೆಸ್ಸು, 2 ಬಳೆ, 2 ವಾಲೆ, ಅದೇ ಜ್ಯುವೆಲರೀಸಲ್ಲಿ ಇಕ್ಕಿದ್ದೆ. ಆಮೇಲೆ ಅರ್ಶಿನ ಕುಂಕುಮನ ಅರ್ಪಣೆ ಮಾಡಬೇಕು. ಸೊ ಅರ್ಶಿನ ಕುಂಕುಮ ಇಕ್ಬಿಟ್ಟು ಮೇಲೆ ಇಷ್ಟು ಐಟಮ್ಸ್ನ ಇಕ್ಕಿದ್ದೆ ಮೇಲೆ. ಅದಾದಮೇಲೆ ಮತ್ತು ನಮ್ಮದಲ್ಲಿ ದೀಪ. ಸೊ ದೀಪ ಬಂದುಬಿಟ್ಟು ಮದುವೆ ಆದಮೇಲೆ ಮಗಳಿಗೆ ಅಮ್ಮನ ಮನೆಯಿಂದನೇ ಬರೋದು. ಸೊ ನಾನು ನಮ್ಮಮ್ಮ ಹತ್ರ ಚಿಕ್ಕ ದೀಪ ಇಸ್ಕೊಂಡೆ. ಬಿಕಾಸ್ ಇದನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ, ನಾವು ಡೈಲಿ ಬೇಸಸಲ್ಲಿ ಯೂಸ್ ಮಾಡಲ್ಲ. ಸೊ ಮೇಲೆ ಇಕ್ಕಿರ್ತೀವಿ, ತೆಗೆದಾಗೆಲ್ಲ ತೊಳಿಬೇಕು. ಸೊ ಸ್ಮಾಲ್ ತೊಗೊಂಡೆ, ಮೇಂಟೆನೆನ್ಸ್ ಈಸಿ ಅಂತ. ಆಮೇಲೆ ದುಡ್ಡು ಒಂದು ಗೋಲ್ಡ್ ಕಾಯಿನ್, ಒಂದು ಸಿಲ್ವರ್ ಕಾಯಿನ್ ಇಕ್ಕಿದ್ದೆ. ಚೇಂಜು ಇಕ್ಬೋದು, ನನ್ನ ಹತ್ರ ಇರಲಿಲ್ಲ. ಚೇಂಜ್ ಇಕ್ಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ನನ್ನ ಹತ್ರ ಇರಲಿಲ್ಲ, ಸೊ ಇಕ್ಕಿಲ್ಲ ನಾನು. ಅದಾದಮೇಲೆ ಕಣಿಪು, ವೆರಿ ಇಂಪಾರ್ಟೆಂಟ್. ಇದು ಕೃಷ್ಣಗೆ ತುಂಬ ಪ್ರಿಯವಾದ ಹೂವು ಇದು. ಆ್ಯಕ್ಚುಲಿ ಫುಲ್ ಪ್ರಾಸೆಸ್ ನಾವು ಕಣ್ಣು ಬಿಟ್ಟು ದೇವ್ರನ್ನ ನೋಡೋದು ಬೆಳಗ್ಗೆ, ಆ ಪ್ರಾಸೆಸ್ನೇ ಕಣಿ ನೋಡೋದು ಅಂತ ಹೇಳ್ತೀವಿ. ಸೊ ಕಣಿಪು ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ವಿಶು. ಸೊ ಅದನ್ನ ಇಕ್ಕಿದ್ದೀವಿ. ಮೇಲೆ ಇಷ್ಟೇ ಇಕ್ಕಿರೋದು. ಆಮೇಲೆ ಕೆಳಗಡೆ ಬಂದು ತೋರಿಸ್ತೀನಿ ಕೆಳಗಡೆ ಏನೇನು ಇಕ್ಕಿದ್ದೀನಿ ಅಂತ. ಸೊ ಕೆಳಗಡೆ ನಾನು ಇಕ್ಕಿರೋದು ಫ್ಯಾನು. ಸೊ ಇದು ಕೇರಳ ಟ್ರೆಡಿಷನಲ್ಲಿ ತುಂಬ ಶುಭವಾದದ್ದು ಅಂತ ಹೇಳ್ತಾರೆ. ಸೊ ಫಸ್ಟು ಅದನ್ನೇ ಇಕ್ಕಿದೆ. ಅದಾದಮೇಲೆ ಒಂದು ದೊಡ್ಡ ಉರುಳಿಯಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸು, ಕೆಲವರು ತುಂಬ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸಿಗ್ತಾರೆ, ಜಾಕ್ ಫ್ರೂಟು ಆ ಥರ ಎಲ್ಲ. ನನಗೆ ಜಾಕ್ ಫ್ರೂಟ್ ಸಿಕ್ಕಿರಲಿಲ್ಲ. ಸೊ ನಾನು ಬರೀ 2 ವೆಜಿಟೇಬಲ್ ಇಕ್ಕಿ ಮಿಕ್ಕಿದೆಲ್ಲ 5 ಟೈಪ್ಸ್ ಆಫ್ ಫ್ರೂಟ್ ಇಕ್ಕಿದ್ದೀನಿ. ಸೊ ಯಾರಿಗೆ ಎಷ್ಟಾಗುತ್ತೋ ಅಷ್ಟು. ಇದನ್ನ ವಾಲ್ ಕನ್ನಡಿ ಅಂತ ಹೇಳ್ತೀವಿ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಐಟಮ್ ಅಂತ ಹೇಳ್ಬೋದು. ಸೊ ದೇವ್ರನ್ನ ಹೆಂಗೆ ಸೆಟಪ್ ಮಾಡಿರ್ತೀವಿ ಅಂದರೆ, ಕಣ್ಣು ತೆಗ್ದಿದ ತಕ್ಷಣ ನಿಮಗೆ ಕೃಷ್ಣನೂ ಕಾಣಿಸುತ್ತೆ, ಮತ್ತು ಮಿರರಲ್ಲಿ ನಿಮ್ಮ ಫೇಸು ಕಾಣಿಸುತ್ತೆ. ಅದು ಒಂಥರ ಡಿಫ್ರೆಂಟ್ ಖುಷಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು, ಒಂಥರ ಡಿವೈನ್ ಮೂಮೆಂಟು. ಆಮೇಲೆ ಅಕ್ಕಿನ ಇಕ್ಕಿದ್ದೀನಿ. ಕೆಲವರು ಎಷ್ಟೊಂದು ಡಿಫ್ರೆಂಟ್ ಪಲ್ಸಸ್ ಸಿಗ್ತಾರೆ, ಬಟ್ ನಾನು ಬರೀ ಅಕ್ಕಿ ಇಕ್ಕಿದ್ದೀನಿ. ಮತ್ತು ಇದು ಕುಂಜ ಅಂತ ಹೇಳ್ತೀವಿ, ಇದು ಕೃಷ್ಣನಿಗೆ ತುಂಬ ಇಷ್ಟ. ಸೊ ಕುಂಜ ಇಕ್ಕಿದ್ದೀವಿ. ಗುರುವಾರೆಲ್ಲ ಹೋಗಿದ್ರೆ ನಿಮಗೆ ಅಲ್ಲಿ ತುಂಬ ಕಾಣಿಸಿರುತ್ತೆ. ಇದು ಎಷ್ಟು ಎಕ್ಸ್ಪೆನ್ಸಿವ್ ಇಲ್ಲಿ, ಅಲ್ಲೆಲ್ಲ ಫ್ರೀಯಲ್ಲಿ ಇರುತ್ತೆ. ನಮ್ಮ ಊರಲ್ಲೆಲ್ಲ ಫುಲ್ಲು ಗಿಡ ಎಲ್ಲ ಅಲ್ಲಿಂದ ಬಿದ್ದಿರುತ್ತೆ ಗಿಡದಿಂದ. ಆಮೇಲೆ ಕೋಕೋನಟ್ಟು, ನನಗೆ ನೀಟಾಗಿ ಕೋಕೋನಟ್ ಹೊಡಿಯೋಕ್ಕೆ ಬಂದಿಲ್ಲ, ನಾನು ಯಾವತ್ತೂ ಹೊಡೆದಿಲ್ಲ. ಬಿಕಾಸ್ ನಮ್ಮ ಮನೇಲಿ ಅಷ್ಟು ತೆಂಗಿನಕಾಯಿ ತಿನ್ನಲ್ಲ. ಸೊ ಹೆಂಗೋ ಹೊಡಿಯೋಕ್ಕೆ ಬಂತು, ಹಂಗೆ ಹೊಡೆದಿದ್ದೀನಿ. ಇದು ಕಿಂಡಿ, ನಾವು ಪಿತೃಪಕ್ಷ ಅವ್ರಿಗೆಲ್ಲ ನೀರಿಕ್ಕಿರ್ತೀವಿ, ಫೋರ್ ಫಾದರ್ಸ್ಗೆ ಸತ್ತೋಗಿರ್ತಾರಲ್ಲ ಅವ್ರಿಗೆ. ಸೊ ಅದಕ್ಕೆ ಕಿಂಡಿಯಲ್ಲಿ ನೀರು ಹಾಕ್ಬಿಟ್ಟು ಇಕ್ಕೋದು ನಾವು ಯಾವತ್ತು. ಆಮೇಲೆ ದೀಪ ಬೆಳಗ್ತೀನಿ. ದೀಪ ಬೆಳಗ್ಬಿಟ್ಟು ಪೂಜೆ ಮಾಡಬೇಕು. ಪೂಜೆಯಲ್ಲಿ ಏನಿಲ್ಲ, ಜಸ್ಟ್ ದೀಪ ಬೆಳಗ್ಬಿಟ್ಟು ಧೂಪ್ ಅಗರಬತ್ತಿ ಹಚ್ಚಿ
ಆಮೇಲೆ ನನ್ನ ಹಸ್ಬೆಂಡ್ನ ಎಬ್ಬರಿಸಿ ಕರ್ಕೊಂಬಂದು ಕಣ್ಣು ಮುಚ್ಕೊಂಡು ಕರ್ಕೊಂಬರ್ತೀನಿ. ಆಮೇಲೆ ಕಣ್ಣು ತೆಗ್ದಿದ ತಕ್ಷಣ ಫಸ್ಟ್ ಅವ್ರಿಗೆ ಕೃಷ್ಣ ಕಾಣಿಸುತ್ತೆ, ಆಮೇಲೆ ಮಿರರಲ್ಲಿ ಅವ್ರ ಮುಖ ಅವ್ರಿಗೆ ಕಾಣಿಸುತ್ತೆ. ಅದಾದಮೇಲೆ ನಾವು ದುಡ್ಡು ಕೊಡ್ತೀವಿ ಕೈಯಲ್ಲಿ. ಸೊ ಮನೆಯಲ್ಲೆಲ್ಲ ಚಿಕ್ಕವರು ಇಲ್ಲ ತುಂಬ ದೊಡ್ಡವರು ದುಡಿಯಲ್ವಲ್ಲ ಅವ್ರಿಗೆಲ್ಲ ನಾವು ಜಾಸ್ತಿ ದುಡ್ಡು ಕೊಡ್ತೀವಿ, ಬಿಕಾಸ್ ಒಂಥರ ಗಿಫ್ಟ್ ಥರ. ಸೊ ಈ ಪ್ರಾಸೆಸ್ನ ನಾವು ಕೈ ನೀಟಮ್ ಅಂತ ಹೇಳ್ತೀವಿ. ಕೈ ನೀಟಮ್ ಅಂದರೆ ಮೀನಿಂಗ್ ಜಸ್ಟ್ ಕೈನ ಹಿಂಗೆ ಉದ್ದಕ್ಕೆ ಹಿಂಗೆ ತೋರಿಸ್ತೀವಲ್ಲ ಕೊಡು ಅನ್ನೋ ಥರ. ಸೊ ಕೈ ನೀಟಮ್. ಸೊ ದ್ಯಾಟ್ಸ್ ಲೈಕ್ ಮುಸ್ಲಿಮ್ ಅವ್ರಿಗೆ ಈದಿ ಅಂತಾರಲ್ಲ ಆ ಥರ ನಮ್ಮದಲ್ಲಿ ಕೈ ನೀಟಮ್. ಸೊ ದುಡ್ಡು ಅವತ್ತಿನ ದಿನ ತುಂಬ ದುಡ್ಡು ಕಲೆಕ್ಷನ್ಸ್ ಆಗುತ್ತೆ. ಬರೋರು ಹೋಗೋರು ಎಲ್ಲರೂ ಕೊಟ್ಬಿಟ್ಟು ಹೋಗ್ತಾರೆ. ಸೊ ನೋಡಿ ನನ್ನ ಹಸ್ಬೆಂಡ್ನ ಕರ್ಕೊಂಬಂದೆ ಕಣ್ಣು ಮುಚ್ಚಿ, ಅವ್ರು ನೋಡಿಕೊಂಡು ಕೈ ಮುಕ್ಕೊಂಡು ಹೋದರು. ಅದಾದಮೇಲೆ ನಾನು ಪೂಜೆ ಮಾಡಿದೆ. ಸೊ ಲೈಟೆಲ್ಲ ಆಫ್ ಆದಮೇಲೆ ನೋಡಿ ಈ ಥರ ಇತ್ತು, ತುಂಬ ಡಿವೈನು. ನನಗೆ ಎಷ್ಟೊತ್ತು ಕೂತ್ಕೊಂಡಿದ್ದೆ ಗೊತ್ತಾ ಇದೆಲ್ಲ ಆದಮೇಲೇನು 5 ಗಂಟೆಗೆಲ್ಲ ಮುಗಿದ್ಬಿಡ್ತು ಪೂಜೆ ಎಲ್ಲ, 5:05ವರೆಗೆಲ್ಲ. ಅದಾದಮೇಲೇನು ನಾನು ಹಾಫ್ ಆನ್ ಅವರ್ಸ್ ಬರೀ ಕೂತ್ಕೊಂಡು ನೋಡ್ತಾನೇ ಇದ್ದೆ. ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ ಲೈಟ್ಸ್ ಎಲ್ಲ ಆಫ್ ಇದ್ದಾಗ. ನಿಮಗೆ ಕೃಷ್ಣ ಕಾಣಿಸ್ತಾ ಇದೆ, ನಿಮ್ಮ ಮುಖ ಕಾಣಿಸ್ತಿದೆ, ತುಂಬ ಚೆನ್ನಾಗಿರುತ್ತೆ ಒಂಥರ. ಇದು ಮಲ್ಲೂಸ್ ರಿಲೇಟ್ ಮಾಡೋಕ್ಕಾಗುತ್ತೆ, ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ಇದು. ಸೊ ಅದಾದಮೇಲೆ ನಾನು ನಿದ್ದೆ ಮಾಡೋಕ್ಕೆ ಹೋಗ್ಬಿಟ್ಟಿದ್ದೆ, ರಾತ್ರಿ ಎಲ್ಲ ಎತ್ತಿದ್ದೆ ಅಂತ. ಸೊ ವಿತ್ ಲೈಟ್ ತೋರಿಸ್ತೀನಿ ನೋಡಿ, ಇದು ಮೀಶೋಯಿಂದ ನಾನು ಆರ್ಡರ್ ಮಾಡಿರೋದು, ಇದೆಲ್ಲ ಹಾಕಿದ್ದೀನಿ. ಆಮೇಲೆ ಮಿರರ್ನ ಡೆಕೋರೇಟ್ ಮಾಡೋಕ್ಕೆ ನನ್ನ ಮದುವೆಯಲ್ಲಿ ಗೋಲ್ಡ್ ಹಾರ ಕೊಟ್ಟಿದ್ರಲ್ಲ ಅದನ್ನೇ ಡೆಕೋರೇಟ್ ಮಾಡಿದ್ದೆ. ಆಮೇಲೆ ಕೆಳಗಡೆ ಕಸವು 2 ಬ್ಯಾಂಗಲು, ಆಮೇಲೆ ಈ ಕಡೆ ದುಡ್ಡು ಸಿಲ್ವರ್ ಗೋಲ್ಡು ಎಷ್ಟಾಗುತ್ತೋ ಅಷ್ಟಿಕ್ಕಿ, ಆಮೇಲೆ ಈ ಕಡೆ ದೀಪ ಆ ಕಡೆ ದೀಪ, ಇದು ನಮ್ಮ ಕೃಷ್ಣ, ಆಮೇಲೆ ಭಗವದ್ಗೀತಾ, 2 ಬ್ಯಾಂಗಲ್, 2 ಅಂದರೆ ಗೋಲ್ಡ್ ಎಷ್ಟಿದೆಯೋ ಅದಲ್ಲ, ಆಮೇಲೆ ಕಣಿಪು, ಆಮೇಲೆ ಕಸವು ಸಾರಿ ಮತ್ತು ಅರ್ಶಿನ ಕುಂಕುಮ ಇಷ್ಟು ಅರ್ಪಣೆ ಮಾಡಿದ್ವಿ. ಕೆಳಗಡೆ ಅದೇ ಫ್ಯಾನು ಮತ್ತು ಫ್ರೂಟ್ಸಲ್ಲಿ ನಾನು ಗ್ರೇಪ್ಸ್, ಬನಾನಾ, ಆರೆಂಜ್, ಆ್ಯಪಲ್, ಗುವಾವಾ, ವೆಜಿಟೇಬಲ್ಸಲ್ಲಿ ಮಡ್ರಾಸ್ ಕುಕುಂಬರ್, ರಾ ಮ್ಯಾಂಗೋ ಇಷ್ಟೇ ಇಕ್ಕಿದ್ದು. ಆಮೇಲೆ ವಾಲ್ ಕನ್ನಡಿ, ಈ ಕಡೆ ಆ ಕಡೆ ತೆಂಗಿನಕಾಯಿ, ಸ್ವಲ್ಪ ಅಕ್ಕಿ ಮತ್ತು ಗುಂಜ ಇಷ್ಟೇ ಇಕ್ಕಿರೋದು. ಐಟಮ್ಸೇ ಇಷ್ಟೇ ಇಕ್ಕಿದ್ದೀನಿ. ಆಮೇಲೆ ಈ ಕಡೆ ಕಿಂಡಿಯಲ್ಲಿ ನೀರು ತುಂಬಿಸ್ಕೊಂಡೇ ಇಕ್ಬೇಕು. ಸೊ ನೀರು ತುಂಬಿಸಿ ಇಕ್ಕಿದ್ದೀನಿ ಅಷ್ಟೇ. ಸೊ ಫುಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಸಿಂಪಲಾಗಿ ಮಾಡಿದ್ದೆ, ಬಟ್ ಚೆನ್ನಾಗಿತ್ತು ಸಿಂಪಲ್ಲಾಗಿ. ಟೈಮ್ ಜಾಸ್ತಿ ತೊಗೊಂಡಿಲ್ಲ, ಬೇಗ ಆಗೋಯಿತು. ಇನ್ನು ನೆಕ್ಸ್ಟ್ ಇಯರ್ಗೆ ಯೋಚನೆ ಮಾಡಬೇಕು ಯಾವ ಥರ ಮಾಡಬೇಕು ಅಂತ. ಸೊ ಹೋಲ್ ಲುಕ್ ಹಿಂಗಿತ್ತು. ಆಮೇಲೆ ಅಣ್ಣನ ಮನೆಗೆ ಹೊರಟೆ. ಎಲ್ಲರ ಜೊತೆನೂ ಬನ್ನಿ ಒಂದು ವೀಡಿಯೋ ತೆಗಿಯೋಣ ಅಂದರೆ ಎಲ್ಲರೂ ಬ್ಯುಸಿಯಾಗಿದ್ದರು. ನಮ್ಮ ಅತ್ತಿಗೆ ಅದು ಸರ ಏನೋ ಹೊಡೆದೋಗಿತ್ತು, ಅದನ್ನ ಫಿಕ್ಸ್ ಮಾಡ್ತಿದ್ರು. ಇವ್ನು ಕರೆದ್ರೆ ಇವ್ನು ಬರೋಕ್ಕೆ ರೆಡಿ ಇಲ್ಲ. ಆಯಿತು ಅಪ್ಪ ನೋಡಿದ್ರೆ, ಅಪ್ಪ ಸದ್ಯಮ್ ಅಂದರೆ ನಮ್ಮ ಊಟಕ್ಕೆ 26 ವೆರೈಟೀಸ್ ಮಾಡಿರ್ತಾರೆ. ಆ ಊಟನೇ ಸದ್ಯಮ್ ಅಂತ ಹೇಳೋದು. ಅದು ತಿನ್ಬಿಟ್ರೆ ಅಷ್ಟೇ ನಿದ್ದೆ. ನೋಡಿ ನಮ್ಮ ಡ್ಯಾಡಿ ಫುಲ್ಲು ಡೀಪ್ ಸ್ಲೀಪಲ್ಲಿದ್ದಾರೆ ಸದ್ಯಮ್ ತಿನ್ಬಿಟ್ಟು. ಎಲ್ಲನೂ ಕರಿತಾ ಇದ್ದೀನಿ ಬಂದ್ರಿ ಅಂದರೆ ಯಾರು ಬರ್ತಾಯಿಲ್ಲ. ನೋಡಿ ಅವಳು ಸರ ಹೊಡೆದೈತಂತ ನಮ್ಮ ಅಣ್ಣ ಹತ್ರ ಹಾಕ್ಸ್ಕೊತಾ ಇದ್ದಾಳೆ ನಮ್ಮ ಅತ್ತಿಗೆ. ಆಮೇಲೆ ನಮ್ಮಮ್ಮನೇ ಮೈ ಹುಷಾರಿಲ್ಲ. ನಮ್ಮಮ್ಮಗೆ ಮೈ ಹುಷಾರಿದ್ದಿದ್ರೆ ಇವತ್ತು ಫುಲ್ಲು ಮನೇಲಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ್ಕೊತಾ ಇದ್ರು. ಅವ್ರಿಗೆ ಹುಷಾರಿಲ್ಲ ಅಂತ, ಅದಕ್ಕೆ ಸ್ವಲ್ಪನೇ ಮಾಡಿದ್ವಿ ಇವತ್ತು ಅಡುಗೆ. ಹುಷಾರು ತುಂಬ ಚಿಕ್ಕವನಿಂದ ಇವಾಗ ಅವ್ನಿಗೆ ಅರ್ಥ ಆಗ್ತಿದೆ ಇದೆಲ್ಲ ನಮ್ಮ ಹಬ್ಬ ಅಂತ. ಇವಾಗ ಸ್ವಲ್ಪ ದೊಡ್ಡವನಾಗಿರುತ್ತೆ. ಆಮೇಲೆ ನಾನು ಏನು ಹಾಕ್ಕೊಂಡಿದ್ದೆ ಬಟ್ಟೆ, ಆ್ಯಕ್ಚುಲಿ ನಂದು ಅನ್ಪ್ಲ್ಯಾಂಡು. ನಾನು ಏನೂ ಬಟ್ಟೆ ಪ್ಲ್ಯಾನ್ ಮಾಡಿರಲಿಲ್ಲ, ಆಲ್ರೆಡಿ ಎಲ್ಲ ಇತ್ತು, ಅದನ್ನೇ ಹಾಕ್ಕೊಂಡೆ ಈ ಸತಿ. ಆಮೇಲೆ ನೋಡಿ ಇದೇ ಅದು 26 ವೆರೈಟೀಸ್ ನಾನು ಹೇಳಿರೋದು. ಇವನು ತಿಂತಾ ಇದ್ದ. ಅಲ್ಲಿಕ್ಕಿದ್ವಿ ಆ್ಯಕ್ಚುಲಿ ಏನಂದರೆ ಎದ್ದು ತೊಗೊಳಕ್ಕೆ ಯಾರೂ ಇರಲಿಲ್ಲ. ಸೊ ನಾವು ಅಲ್ಲೇ ಇಕ್ಬಿಟ್ಟು ನಾವೇ ಹಾಕ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕೆಳಗಡೆ ಫಸ್ಟೇ ಎಲ್ಲ ಪ್ರೀ ಪ್ಲ್ಯಾನ್ಡಲ್ಲಿ ಇಕ್ಬಿಟ್ಟಿದ್ವಿ. ಅದರಲ್ಲಿ ಇವನಿಗೆ ಏನೇನು ಇಷ್ಟ ಆಗ್ತಿತ್ತು ಎತ್ತಿ ತಿಂತಾ ಇದ್ದ. ಸೊ ಎಲೆಯಲ್ಲಿ ನೋಡಿ ಉಪ್ಪು ಮತ್ತು ಜಾಗ್ರಿ ಬನಾನಾ ಚಿಪ್ಸು, ಬ್ರೋಕನ್ ಬನಾನಾ ಚಿಪ್ಸು ಮತ್ತು ಫುಲ್ ಬನಾನಾ ಚಿಪ್ಸ್ ಕೂಡ ಹಾಕಿರ್ತಾರೆ. ಆಮೇಲೆ ಪುಲಿಂಜಿ ಬಂದು ಜಿಂಜರ್ ಆ್ಯಂಡ್ ಹುಳಿಯಿಂದ ಮಾಡೋದು. ಆಮೇಲೆ ಉಪ್ಪಿನಕಾಯಿ, ಆ್ಯಕ್ಚುಲಿ ಪುಲಿಂಜಿ ಬಂದು ಉಪ್ಪಿನಕಾಯಿ ಥರನೇ ನಮ್ಮದಲ್ಲಿ. ಇದು ಪಚ್ಚಡಿ, ಅದೇ ಮಡ್ರಾಸ್ ಕುಕುಂಬರ್ ಮತ್ತು ಕರ್ಡಿಂದ ಮಾಡಿರ್ತಾರೆ. ಇದು ಪುಲ್ಶೇರಿ. ಆಮೇಲೆ ಲೋಬಿಯಾಯಿಂದ ಮಾಡಿರ್ತಾರೆ, ಲೋಬಿಯಾ ಮತ್ತು ಯಾವುದೋ ಪಂಪ್ಕಿನಿಂದ. ಆಮೇಲೆ ಕಡಲಕರಿ, ಆಮೇಲೆ ಅವಿಲ್ ಎಲ್ಲರೂ ತಿಂದಿರ್ತಾರೆ, ಫುಲ್ ವೆಜಿಟೇಬಲ್ಸ್ ಹಾಕಿ ಮಾಡೋದು. ಆಮೇಲೆ ಇದು ಕ್ಲಸ್ಟರ್ ಬೀನ್ಸ್ದು ಒಂದು ಪಲ್ಯ ಮಾಡಿರ್ತಾರೆ, ಅದು ಬನಾನಾ. ಆಮೇಲೆ ಹಪ್ಳ ಎಲ್ಲರಿಗೂ ಗೊತ್ತೇ ಇದೆ. ಆಮೇಲೆ ಅನ್ನ ಸಾಂಬಾರು. ಸೊ ಇಷ್ಟು ವೆರೈಟಿ ಮಾಡಿದರು ನಮ್ಮಮ್ಮ.
ಆಮೇಲೆ ಅದರಲ್ಲೂ 2 ಪಾಯಸ ಮಾಡಿದರು ಡಿಫ್ರೆಂಟ್ ಟೈಪು. ಒಂದು ಬಂದು ಆಲಡ ಅಂತಾರೆ, ಅದು ಐ ಡೋಂಟ್ ನೋ ಅದ್ರಲ್ಲಿ ಏನಾಗಿ ಮಾಡ್ತಾರೋ. ಇನ್ನೊಂದು ಬಂದು ಶಾವಿಗೆ ಪಾಯಸ. ಅಷ್ಟೇ ಆಗಿರತ್ತೆ ಒಂದು ಬ್ಲಾಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.